NISM ಎಕ್ಸಾಮ್ ಮುಗಿಸಿದ್ಮೇಲೆ ನಿಮಗೆ ಕೆಲಸ ಸಿಗುತ್ತಾ? ಕೆಲಸ ಸಿಕ್ಕಿದ್ರೂ ಯಾವ ಇಂಡಸ್ಟ್ರಿಯಲ್ಲಿ ಕೆಲಸ ಸಿಗುತ್ತೆ ಅಂಡ್ ನಿಮ್ಗೆ ಯಾವ ರೋಲ್ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ಈ ಚಾನಲ್ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. NISM ಅಲ್ಲಿ ತುಂಬಾ ರೀತಿ ಎಕ್ಸಾಮ್ಸ್ ಬರುತ್ತೆ. ಸೀರೀಸ್ 1, ಸೀರೀಸ್ 2, ಸೀರೀಸ್ 3 ಈ ರೀತಿ ಹಲವಾರು ಸೀರೀಸ್ ಇದೆ. ಅದರಲ್ಲಿ ಒನ್ ಆಫ್ ದ ಮೇಜರ್ ಸೀರೀಸು ಸೀರೀಸ್ 8 ಈಕ್ವಿಟೀಸ್ ಅಂಡ್ ಡಿರವೇಟಿವ್ಸ್. ಈ ಎಕ್ಸಾಮ್ ನ ಕ್ಲಿಯರ್ ಮಾಡೋದಕ್ಕೆ ಅಷ್ಟೊಂದೇನ್ ಕಷ್ಟ ಆಗಲ್ಲ. ಬಟ್ ನೀವೇನಾದ್ರೂ ಬಿಗಿನರ್ ಆಗಿದ್ರೆ ಅಥವಾ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಬೇಸಿಕ್ಸ್ ಗೊತ್ತಿಲ್ಲ ಅಂದ್ರೆ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಈ ಎಕ್ಸಾಮ್ ನ ಪಾಸ್ ಮಾಡೋ ಅಷ್ಟರಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಈಕ್ವಿಟಿ ಅಂದ್ರೆ ಏನು, ಡಿರವೇಟಿವ್ಸ್ ಅಂದ್ರೆ ಏನು, ಆಪ್ಷನ್ಸ್ ನ ಆಕ್ಚುಲಿ ಏನಕ್ಕೆ ಯೂಸ್ ಮಾಡ್ತಾರೆ, ಆಪ್ಷನ್ ಸ್ಟ್ರಾಟಜೀಸ್ ಏನೇನಿದೆ, ಹೆಡ್ಜಿಂಗ್ ಹೆಂಗ್ ಮಾಡೋದು, ಇದನ್ನೆಲ್ಲ ತಿಳ್ಕೊಂಡಿರ್ತೀರಾ. ಇದೆಲ್ಲ ಯಾವ ಸೆಕ್ಟರ್ ಯೂಸ್ ಆಗುತ್ತೆ ಹೇಳಿ? ಬ್ರೋಕಿಂಗ್ ಹೌಸಸ್ಗೆ, ಅಡ್ವೈಸರಿ ಸರ್ವಿಸಸ್ ನ ಕೊಡ್ತಿರೋ ಒಂದು ಕಂಪನೀಸ್ಗೆ, ಈ ಕಂಪನೀಸ್ ಅಲ್ಲಿ ನಿಮಗೆ ಜಾಬ್ ಸಿಗುತ್ತೆ. ಎಷ್ಟೋ ಜನ ಆಪ್ಷನ್ಸ್ ಅಂದ್ರೆ ಬರೀ ಆಪ್ಷನ್ ಬೈಯಿಂಗ್ ಮಾಡೋದು, ಅದ್ರಲ್ಲಿ ಪ್ರಾಫಿಟ್ ಮಾಡೋದು ಈ ರೀತಿ ಅನ್ಕೊಂಡಿರ್ತೀರಾ, ವಿಚ್ ಇಸ್ ಅಬ್ಸಲ್ಯೂಟ್ಲಿ ರಾಂಗ್. ಆಪ್ಷನ್ಸ್ ನ ಯೂಸ್ ಮಾಡೋದು ಹೆಡ್ಜಿಂಗ್ ಪರ್ಪಸ್ಗೆ. ಅಂಡ್ ಈಕ್ವಿಟೀಸ್ ಬಗ್ಗೆ ನಿಮಗೆ ಗೊತ್ತಿಲ್ದಿರೋ ಎಷ್ಟೋ ನಾಲೆಜ್ ನ ನೀವು ಎಕ್ಸಾಮ್ ಮೂಲಕ ತಿಳ್ಕೊಬಹುದು. ಈ ಎಕ್ಸಾಮ್ ನ ಬರೀದಕ್ಕೆ ನೀವು ₹1,000 ಫೀಸ್ ಕಟ್ಟೋ ಅವಶ್ಯಕತೆ ಇಲ್ಲ. 1,500 ರೂಪೀಸ್ ಇರುತ್ತೆ ಈ ಎಕ್ಸಾಮ್ ಫೀಸು. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. ನಾನು ಈ ಎಕ್ಸಾಮ್ ನ ಬರೆದು ಇಂಡಿಯಾದಲ್ಲಿ ಒನ್ ಆಫ್ ದ ಟಾಪ್ ಫುಲ್ ಟೈಮ್ ಬ್ರೋಕರ್ಸ್ ಅಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ದೀನಿ. ಬರೀ ಎಕ್ಸಾಮ್ ನ ಬರೆದಿದ ತಕ್ಷಣ ನಿಮಗೆ ಕೆಲಸ ಸಿಗೋದಿಲ್ಲ. ದೇರ್ ಆರ್ ಅದರ್ ಕ್ವಾಲಿಟೀಸ್ ಯು ವಿಲ್ ಹ್ಯಾವ್ ಟು ಫೋಕಸ್ ಆನ್. ನೀವು ಮಾರ್ಕೆಟ್ ಬಗ್ಗೆ ಎಷ್ಟು ಪ್ಯಾಷನೇಟ್ ಆಗಿದ್ದೀರಾ, ಸ್ಟ್ರಾಟಜೀಸ್ ನ ಬಿಲ್ಡ್ ಮಾಡೋದಕ್ಕೆ ನಿಮ್ಗೆ ಎಷ್ಟು ಇಂಟ್ರೆಸ್ಟ್ ಇದೆ. ಸುಮ್ನೆ ಕಾಟಾಚಾರಕ್ಕೆ ಎಕ್ಸಾಮ್ ಬರೆದು ಪಾಸ್ ಮಾಡಿದ್ರೆ ಟ್ರಸ್ಟ್ ಮೀ ನಿಮ್ಮ ಕರಿಯರ್ ಹಾಳಾಗುತ್ತೆ. ಯಾಕಂದ್ರೆ ಒಂದು ರೈಟ್ ಡಿಪಾರ್ಟ್ಮೆಂಟ್ ಅಲ್ಲಿ ರೈಟ್ ರೋಲ್ಗೆ ನಿಮ್ ಕೈಲಿ ಸೇರೋದಕ್ಕಾಗಲ್ಲ. ಅವಾಗ ಯಾವ್ಯಾವ ರೋಲ್ಸ್ ಅಂತ ನೋಡಿದ್ರೆ ಮೊದಲನೇದು ನಿಮಗೆ ಡೀಲಿಂಗ್ ರೋಲ್ ಸಿಗುತ್ತೆ. ಇಲ್ಲಿ ನೀವು ಕ್ಲೈಂಟ್ಸ್ಗೆ ಆರ್ಡರ್ ನ ಪ್ಲೇಸ್ ಮಾಡ್ತೀರಾ ಕ್ಲೈಂಟ್ಸ್ ಪರವಾಗಿ. ಅಂಡ್ ಕ್ಲೈಂಟ್ಸ್ ಬೇರೆ ಏನೇ ಕ್ವೆರೀಸ್ ಇದ್ರೂ ನೀವು ಹ್ಯಾಂಡಲ್ ಮಾಡ್ತೀರಾ. ಇದಕ್ಕೆ ಸ್ಟಾರ್ಟಿಂಗ್ ಸ್ಯಾಲರಿ ವರ್ಷಕ್ಕೆ 2.5 ಲಕ್ಷದಿಂದ 4.5 ಲಕ್ಷವರೆಗೂ ಇರುತ್ತೆ. ಬಟ್ ಟ್ರಸ್ಟ್ ಮೀ, ಈ ಜಾಬ್ ಆಲ್ಮೋಸ್ಟ್ ಡಿಮಿನಿಷ್ ಆಗ್ತಾ ಇದೆ. ಮೋಸ್ಟ್ ಆಫ್ ದ ಬ್ರೋಕಿಂಗ್ ಹೌಸಸ್ ಡೀಲರ್ಸ್ ನ ಹೈರ್ ಮಾಡ್ತಾ ಇಲ್ಲ. ಎರಡನೇದು ಡಿರವೇಟಿವ್ಸ್ ಟ್ರೇಡರ್. Now this is where it gets interesting. HNI clients ಗೆ hundreds of lots orders ನ ಪ್ಲೇಸ್ ಮಾಡಬೇಕಾಗಿರುತ್ತೆ ಅಂಡ್ ಆಪ್ಷನ್ಸ್ ಅಲ್ಲಿ ಪ್ರೈಸಿಂಗ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವೇನಾದ್ರೂ ಎಕ್ಸ್ಪೀರಿಯನ್ಸ್ ಡೀಲರ್ ಆಗಿದ್ರೆ ಮಾತ್ರ ನೀವು ಡಿರವೇಟಿವ್ಸ್ ಅಲ್ಲಿ ಆರ್ಡರ್ಸ್ ನ ಬೇಗ ಪ್ಲೇಸ್ ಮಾಡಬಹುದು. ಇದರಲ್ಲಿ ನಿಮಗೆ ಡೀಲಿಂಗ್ ಇಂತನೂ ಒಂದ್ ಸ್ವಲ್ಪ ಜಾಸ್ತಿ ಸ್ಯಾಲರಿ ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ಇದು ಕೂಡ ಆಲ್ಗೋ ಇಂದ ಆಲ್ಮೋಸ್ಟ್ ಡಿಮಿನಿಷ್ ಆಗ್ತಾ ಇದೆ. ಮೂರನೇ ಜಾಬು ರಿಲೇಶನ್ಶಿಪ್ ಮ್ಯಾನೇಜರ್. ನಾನು ಈ ಫೀಲ್ಡ್ ಗೆ ಎಂಟರ್ ಆಗ್ಬೇಕು ಅಂತ ಅನ್ಕೊಂಡಾಗ ದೇರ್ ವಾಸ್ ಸಮ್ ಯೂನಿವರ್ಸಿಟಿ ನಾನು ಆನ್ಲೈನ್ ಅಲ್ಲಿ ನೋಡಿದ್ದು, ಲಕ್ಷಾಂತರ ರೂಪಾಯಿ ಕೊಟ್ಟು ಆ ಒಂದು ಕೋರ್ಸ್ ನ ಮಾಡಿದ್ರೆ ರಿಲೇಶನ್ಶಿಪ್ ಮ್ಯಾನೇಜರ್ ಜಾಬ್ ಸಿಗುತ್ತೆ ಅಂತ ಹೇಳಿದ್ರು, ವಿಚ್ ಇಸ್ ನಾಟ್ ನೆಸೆಸರಿ. ನೀವೇನಾದ್ರೂ NISM ಎಕ್ಸಾಮ್ಸ್ ನ ಬರೆದು ಮಾರ್ಕೆಟ್ ಬಗ್ಗೆ ಒಂದು ಸ್ವಲ್ಪ ಪ್ಯಾಷನೇಟ್ ಆಗಿದ್ರೆ ಅಂಡ್ ಸ್ವಲ್ಪ ನಾಲೆಜ್ ಇದ್ರೂ ನಿಮ್ಗೆ ರಿಲೇಶನ್ಶಿಪ್ ಮ್ಯಾನೇಜರ್ ಜಾಬ್ ಸಿಗುತ್ತೆ. ಅಂಡ್ ಮೋಸ್ಟ್ ಆಫ್ ದ ಬ್ಯಾಂಕ್ಸ್ ಆರ್ ಹೈರಿಂಗ್. ಇಲ್ಲಿ ನಿಮ್ಗೆ ನಿಜವಾದ ಅರ್ನಿಂಗ್ ಸ್ಟಾರ್ಟ್ ಆಗೋದು. ಹೈ ಪ್ರೆಷರ್ ಇರುತ್ತೆ, ಸೇಲ್ಸ್ ಟಾರ್ಗೆಟ್ಸ್ ಇರುತ್ತೆ. ಅಂಡ್ ಟ್ರಸ್ಟ್ ಮೀ, ನಿಮ್ಗೆ ಏನಾದ್ರೂ ಜನರ ಹತ್ರ ಮಾತಾಡಕ್ ಇಷ್ಟ ಇಲ್ಲ, ಮಿಂಗಲ್ ಆಗಕ್ ಇಷ್ಟ ಇಲ್ಲ ಅಂದ್ರೆ ಈ ಜಾಬ್ ರೋಲ್ ನಿಮಗೆ ಸೂಟ್ ಆಗಲ್ಲ. ಯಾಕಂದ್ರೆ ಇದರಲ್ಲಿ ರೆಗ್ಯುಲರ್ಲಿ ಸೇಲ್ಸ್ ಮಾಡ್ಬೇಕಾಗಿರುತ್ತೆ, ಕ್ಲೈಂಟ್ ನ ಮೀಟ್ ಮಾಡ್ಬೇಕಾಗಿರುತ್ತೆ ಅಂಡ್ ಮಾರ್ಕೆಟ್ಸ್ ಬಗ್ಗೆ ಅಪ್ ಟು ಡೇಟ್ ಆಗಿರ್ಬೇಕಾಗತ್ತೆ. ಇದ್ರಲ್ಲಿ ಯಾವ್ದಾದ್ರು ಒಂದು ನಿಮಗೆ ಮಾಡಕ್ ಇಷ್ಟ ಇಲ್ಲ ಅಂದ್ರೂ ಡೋಂಟ್ ವೇಸ್ಟ್ ಯೋರ್ ಟೈಮ್. ಬಟ್ ನಾಲೆಜ್ ಪರ್ಪಸ್ಗೆ ನೀವೇನಾದ್ರೂ NISM ಸೀರೀಸ್ ನ ಬರೀಬೇಕು ಅಂದ್ರೆ ಯು ಕ್ಯಾನ್ ಗೋ ಫಾರ್ ಇಟ್. ನೀವು CFA ಮಾಡ್ತಿದ್ದೀರಾ ಅಥವಾ ಮಾರ್ಕೆಟ್ ಬಗ್ಗೆ ಇನ್ನ ಸ್ವಲ್ಪ ತಿಳ್ಕೋಬೇಕು ಅಂದ್ರೆ ಬೇಸಿಕ್ ಇದ್ರಲ್ಲಿ ಶುರು ಮಾಡ್ಬೋದು. ನೀವು ರಿಲೇಶನ್ಶಿಪ್ ಮ್ಯಾನೇಜರ್ ಅಲ್ಲಿ ಎಷ್ಟು ಸ್ಯಾಲರಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ಕೊಂಡಿದ್ದೀರಾ? ಟ್ರಸ್ಟ್ ಮೀ ವೆನ್ ಐ ಸೇ ದಿಸ್, ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಯಾರು ಜಾಸ್ತಿ ದುಡ್ಡು ಮಾಡ್ತಾರ ಅಂತ ಕೇಳಿದ್ರೆ ಇಟ್ ಈಸ್ ದ ಸೇಲ್ಸ್ ಪೀಪಲ್. ನೀವು ವರ್ಷಕ್ಕೆ ಏನ್ ಸ್ಯಾಲರಿ ತಗೋತೀರಾ ಅದ್ 2ರಷ್ಟು ಅವರ ಸ್ಯಾಲರಿ ನೋಡ್ತಾರೆ. ಸಮ್ ಟೈಮ್ಸ್ ಆ ಸ್ಯಾಲರಿ 3 ಟೈಮ್ಸ್ ಕೂಡ ಆಗಿರುತ್ತೆ. ಅದು ಮಂತ್ಲಿ ಸ್ಯಾಲರಿಯಲ್ಲಿ ಬರದೇ ಇರ್ಬೋದು, ಬಟ್ ಇಯರ್ಲಿ ಬೋನಸ್, ಕ್ವಾರ್ಟರ್ಲಿ ಬೋನಸ್, ಇನ್ಸೆಂಟಿವ್ಸ್ ಇದ್ರ ಮೂಲಕ ತುಂಬಾ ದುಡ್ಡನ್ನ ನೋಡ್ತಾರೆ. ಬಟ್ ಆದ್ರೆ ಅಷ್ಟೇ ಪ್ರೆಷರ್ ಕೂಡ ಇರುತ್ತೆ. ಸೊ ನೀವೇನಾದ್ರೂ NISM ಸೀರೀಸ್ 8 ನ ಬರ್ದಿದ ತಕ್ಷಣ ನನಗೆ ಕೆಲಸ ಸಿಗುತ್ತೆ ಅನ್ಕೊಂಡಿದ್ರೆ ಪಾರ್ಷಿಯಲಿ ಯು ಆರ್ ಕರೆಕ್ಟ್. ಬಟ್ ಆದ್ರೆ ಆಸ್ಕ್ ಯೋರ್ ಸೆಲ್ಫ್, ಪ್ರೆಷರ್ ನ ಹ್ಯಾಂಡಲ್ ಮಾಡೋದಕ್ಕೆ, ಕ್ಲೈಂಟ್ಸ್ ನ ನಿಜವಾಗ್ಲೂ ಫೇಸ್ ಮಾಡೋದಕ್ಕೆ ನೀವು ರೆಡಿ ಆಗಿದ್ದೀರಾ? ಇಫ್ ದ ಆನ್ಸರ್ ಇಸ್ ನೋ, ದೆನ್ ಡೋಂಟ್ ಗೋ ಫಾರ್ ಇಟ್. ಬಟ್ ನಾಲೆಜ್ ಪರ್ಪಸ್ಗೆ ಯು ಕ್ಯಾನ್ ಗಿವ್ ಇಟ್ ಅ ಟ್ರೈ. NISM ಅಲ್ಲಿ ಬರೀ ಸೀರೀಸ್ 8 ಮಾತ್ರ ಅಲ್ಲ, ಬೇರೆ ಸೀರೀಸ್ ಎಕ್ಸಾಮ್ಸ್ ಕೂಡ ಇದೆ. ಯಾವ್ಯಾವ ಎಕ್ಸಾಮ್ಸ್ ಇದೆ ಅಂಡ್ ಯಾವ್ಯಾವ ಸೀರೀಸು ನಿಮ್ಗೆ ಹೆಲ್ಪ್ ಆಗುತ್ತೆ ಅದ್ರ ಬಗ್ಗೆ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಅಲ್ಲಿ NISM ಸೀರೀಸ್ ಅಂತ ಟೈಪ್ ಮಾಡಿ, ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಅಂಡ್ NISM ಸೀರೀಸ್ 8 ನ ಹೆಂಗ್ ಕ್ಲಿಯರ್ ಮಾಡಬೇಕು ಅಂತ ನೀವ್ ಅನ್ಕೊಂಡಿದ್ರೆ ಅದ್ರ ಬಗ್ಗೆನೂ ವಿಡಿಯೋ ಬೇಕು ಅಂದ್ರೆ ಸೀರೀಸ್ 8 ಅಂತ ಟೈಪ್ ಮಾಡಿ. ಯಾವ್ದು ಜಾಸ್ತಿ ಕಮೆಂಟ್ಸ್ ಬಂದಿರುತ್ತೋ ಅದ್ರ ಮೇಲೆ ಫಸ್ಟ್ ವಿಡಿಯೋ ಮಾಡ್ತೀನಿ. ಅಂಡ್ ಈ ವಿಡಿಯೋ ಏನಾದ್ರೂ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಅಂಡ್ ಹಂಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ.